ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಸಿಂಪಲ್ ಶಿವ್ ಮಾತಾಡ್ತಾ ಇರೋದು. ನಮ್ಮ ಬಿಗ್ ಬಾಸ್ ಸೀಸನ್ 11 ಕನ್ನಡ ಇವತ್ತಿಗೆ 111 ದಿನಗಳ ಕಾಲ ಎಪಿಸೋಡ್ಗಳನ್ನು ಮುಗಿಸಿ ಮುಂದಕ್ಕೆ ಹೋಗ್ತಾ ಇದೆ. ಹೋದ ವಾರ ಅಷ್ಟೇ ಚೈತ್ರಾ ಕುಂದಾಪುರ್ ಅವರು ಮನೆಯಿಂದ ಎಲಿಮಿನೇಟ್ ಆಗಿ ಹೊರಬಂದಿದ್ದಾರೆ. ಮತ್ತು ಈ ವಾರ ಟಿಕೆಟ್ ಟು ಫಿನಾಲೆಯ ಒಂದು ಆಟದಲ್ಲಿ ಹನುಮಂತ ಅವರು ಗೆದ್ದು ಕ್ಯಾಪ್ಟನ್ ಆಗಿದ್ದಾರೆ. ಅದರ ಜೊತೆಗೆ ನಿನ್ನೆಯಷ್ಟೇ ಮೋಕ್ಷಿತಾ ಅವರು ಟಿಕೆಟ್ ಟು ಫಿನಾಲೆ ಅಂದರೆ ಡೈರೆಕ್ಟ್ ಫಿನಾಲೆಗೆ ಆಯ್ಕೆಯಾದ ಸ್ಪರ್ಧಿಯಾಗಿ ಬಂದಿದ್ದಾರೆ. ಮತ್ತು ತ್ರಿವಿಕ್ರಮ್ ಅವರು ಕೂಡ ಟಿಕೆಟ್ ಟು ಫಿನಾಲೆ ಡೈರೆಕ್ಟಾಗಿ ಮುಂದಿನ ವಾರಕ್ಕೆ ಡೈರೆಕ್ಟಾಗಿ ಫಿನಾಲೆ ವಾರಕ್ಕೆ ಅವರು ಕೂಡ ಬಂದಿದ್ದಾರೆ. ಇವತ್ತು ಶನಿವಾರ ಮತ್ತು ಭಾನುವಾರದ ಪಂಚಾಯಿತಿ ಅಂದರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ನಡೆಸಿಕೊಡುವ ಕೊನೆಯ ಒಂದು ಪಂಚಾಯಿತಿ, ಬಿಗ್ ಬಾಸ್ ಕನ್ನಡ ಸೀಸನ್ 11ನ ಕೊನೆಯ ಪಂಚಾಯಿತಿ ಅಂತಲೇ ಹೇಳ್ಬೋದು. ಇವತ್ತು ಶನಿವಾರ ಮತ್ತು ಭಾನುವಾರ ಈ ಎಪಿಸೋಡ್ನಲ್ಲಿ ಇಬ್ಬರು ಎಲಿಮಿನೇಟ್ ಆಗ್ತಾರೆ ಅಂತ ಸುದ್ದಿ ಬರ್ತಾ ಇದೆ. ನೋಡಬೇಕು ಯಾರ್ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ನೋಡಬೇಕು. ಈ ವಾರದ ಒಂದು ಕಿಚ್ಚನ ಪಂಚಾಯಿತಿ ತುಂಬ ಚೆನ್ನಾಗಿರುತ್ತೆ ಮತ್ತು ಲಾಸ್ಟ್ ಎಪಿಸೋಡ್ ಆಗಿರೋದ್ರಿಂದ ಅನೇಕ ವಿಷಯಗಳನ್ನು, ಅನೇಕ ಅಚ್ಚರಿಗಳನ್ನು ಕೂಡ ನಾವು ಕಾಣಬಹುದು. ಹಾಗಾಗಿ ಈ ಕಿಚ್ಚನ ಪಂಚಾಯಿತಿ ಶನಿವಾರ ಮತ್ತು ಭಾನುವಾರದ ಎಪಿಸೋಡ್ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ. ಮತ್ತು ಈ ಬಿಗ್ ಬಾಸ್ನ ಜರ್ನಿ ಆರಂಭ ಆಗಿ 111 ದಿವಸ ಕಳೆದಿದೆ. ಹಾಗಾಗಿ ಈ 111 ದಿವಸದಲ್ಲಿ ಅನೇಕ ಸ್ಪರ್ಧಿಗಳು ನಾವು ನೋಡಿದ್ದೀವಿ. ಅವರ ಆಟ, ಅವರ ಕೋಪ, ಅವರ ಅವರು ಟಾಸ್ಕ್ ಆಡಿದ ರೀತಿ, ನಿರ್ವಹಿಸಿದ ರೀತಿ ಎಲ್ಲವನ್ನು ನೋಡಿಕೊಂಡು ನಾವು ಬರ್ತಾ ಇದ್ದೀವಿ. ಹಾಗಾಗಿ ಈ ಫಿನಾಲೆಗೆ ಈಗಾಗಲೇ ತ್ರಿವಿಕ್ರಮ್, ಮೋಕ್ಷಿತಾ, ಹನುಮಂತ ಅವರು ಫೈನಲ್ಗೆ ಬಂದಿದ್ದಾರೆ. ಬಿಗ್ ಬಾಸ್ ಸೀಸನ್ 11 ಕನ್ನಡ ಅತ್ಯುತ್ತಮ ಮನೋರಂಜನಾ ಕಾರ್ಯಕ್ರಮವಾಗಿ ಅತಿ ಹೆಚ್ಚು TRP ಗಳಿಸಿದ ಕಾರ್ಯಕ್ರಮ ಎಂಬ ಹೆಸರನ್ನು ಕೂಡ ಪಡೆದುಕೊಂಡಿದೆ. ಬಿಗ್ ಬಾಸ್ ಶೋನ ಪ್ರತಿದಿನ ಕೋಟ್ಯಾಂತರ ಜನ ನೋಡೋದಕ್ಕೂ ಇದೇ ಕಾರಣ. ಈ ಬಿಗ್ ಬಾಸ್ ಸೀಸನ್ನಲ್ಲಿ ಇತ್ತೀಚೆಗೆ ಮಂಜು ಅವರು ಯಾಕೋ ಸೈಲೆಂಟ್ ಆಗಿದ್ದಾರೆ, ಗೊತ್ತಿಲ್ಲ. ಗೌತಮಿಯವರು ಕೂಡ ಸೈಲೆಂಟ್ ಆಗಿದ್ದಾರೆ. ಹಾಗೆ ಅತ್ಯುತ್ತಮವಾಗಿ ಆಟವನ್ನು ಆಡಿ ಟಾಸ್ಕನ್ನು ಗೆದ್ದವರು, ಅತ್ಯುತ್ತಮವಾಗಿ ಆಟವನ್ನು ಆಡ್ಕೊಂಡು ಬರ್ತಾ ಇರೋರು ಅಂದರೆ ರಜತ್ ಅವರು, ಹನುಮಂತ ಅವರು, ತ್ರಿವಿಕ್ರಮ್ ಅವರು. ಹೋದ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ಭವ್ಯ ಗೌಡ ಮತ್ತು ರಜತ್ ಅವರಿಗೆ ಒಂದು ಸ್ಪೆಷಲ್ ಕ್ಲಾಸನ್ನು ತಗೊಂಡಿದ್ರು. ಯಾಕಂದರೆ ಅವರು ಆಟ ಆಡಿದ ರೀತಿ ಅಥವಾ ಅವರು ಟಾಸ್ಕಲ್ಲಿ ಆಡಿದ ರೀತಿ ಸರಿಯಿಲ್ಲ ಅಂತ ತಿಳಿಸ್ಕೊಟ್ರು. ಮತ್ತು ಈ ವಾರ ಧನರಾಜ್ ಅವರು ಮೋಸ ಮಾಡಿ ಆಟವನ್ನು ಗೆದ್ದಿದ್ದಾರೆ ಅನ್ನೋದನ್ನ ಒಂದು ಕಾನ್ಸೆಪ್ಟ್ ಕೂಡ ಇದೆ. ಹಾಗಾಗಿ ಈ ವಾರದ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗೆ ಸ್ಪೆಷಲ್ ಕ್ಲಾಸ್ ಕಾದಿದೆ ಅನ್ನೋದನ್ನು ನಾವು ನೋಡಬೇಕು. ಒಟ್ಟಾರೆಯಾಗಿ ತ್ರಿವಿಕ್ರಮ್ ಅವರು, ಮೋಕ್ಷಿತಾ ಅವರು, ಹನುಮಂತ ಅವರು ಡೈರೆಕ್ಟ್ ಫಿನಾಲೆಗೆ ಆಯ್ಕೆಯಾದ ಅಭ್ಯರ್ಥಿಗಳಾಗಿ ಹೊರಹೊಮ್ಮಿದ್ದಾರೆ. ಹಾಗಾಗಿ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.